ಉರ್ದ್ ಬೀಳ್ತೀಯಾ? 7:15ವರೆಗೂ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ಬರ್ದೇ ಇದ್ರೆ ನೋಡು ಏನ್ ಮಾಡ್ತೀನಿ ಅಂತ. ಪಾಪ ಅವ್ರಿಗೂ ಎಷ್ಟೊಂದು ಕೆಲ್ಸಗಳಿರುತ್ತೆ. ಅಲ್ಲಮ್ಮ ಅದ್ ಏನಾಯ್ತು ಅಂದ್ರೆ ಟೈಮ್ ಸೆನ್ಸ್ ಇಲ್ವಾ ಕೇಳೇ ವೇದ. ಭಾವ ಯಾಕೆ ರೀತಿ ಮಾಡಿದ್ರಿ? 7:15 ಒಳಗಡೆ ಬರ್ತೀನಿ ಅಂದಿದ್ರಿ. ನಾನು ಹೇಳ್ತಾ ನಿಂತಾನೆ, ಸ್ವಲ್ಪ ನಾನು ಹೇಳೋದನ್ನ ಕೇಳಬಾರ್ದಾ? ಕತೆ ಪುರಾಣ ಬೇಕಾಗಿಲ್ಲ. ನಾನ್ ನಿಮ್ ಮುಖ ನೋಡ್ಕೊಂಡು ಮಾತಾಡಲ್ಲ. ಆಯ್ತು ಬನ್ನಿ ರಿಸೆಪ್ಷನ್ಗೆ ಹೋಗಿ ಬರೋಣ. ನಾನ್ ನಿಮ್ ಜೊತೆ ಬರಲ್ಲ. ನೀನೇನಮ್ಮ ಬರ್ತೀಯ ಇಲ್ವಾ? ಭಾವ ಅಕ್ಕ ಬರಲ್ಲ ಅಂದ್ರೆ ನಾನು ಬರಲ್ಲ. ಆಯ್ತು ಬಿಡಿ, ಯಾರು ಹೋಗೋದು ಬೇಡ. ಅವ್ರು ಮುಂದೊಂದ್ ಸರಿ ಮದ್ವೆ ಆದಾಗ ಹೋಗೋಣ. ಲೇ ಪಚ್ಬಳೆ, ಹೇಳು. ಯಾಕೋ ರಾತ್ರಿ ಎಲ್ಲ ಫೋನ್ ಮಾಡಿ ತಲೆ ತಿಂತಿದ್ದೆ? ನಮ್ಮ ಮನೆ ಹತ್ಕೊಂಡು ಉರಿತಾ ಇತ್ತು. ಅಗ್ನಿಶಾಮಕ ದಳ ಕರ್ಸತ್ತಾನೆ. ಇದು ನೀರ್ಗೆ ಹಾರೋ ಅಂತ ಬೆಂಕಿ ಅಲ್ಲ ಕಣ, ಆಂತರಿಕ ಬೆಂಕಿ. ದಿನಾ ಲೇಟ್ ಆಗಿ ಬರ್ತಿದ್ದೆ, ನಿನ್ನೆ ಲೇಟ್ ಆಗಿ ಬಂದಿದ್ಯಾ? ಗಂಡಸರು ಹೊರಗಡೆ ಹೋದ್ಮೇಲೆ 1/4 ಗಂಟೆ ಲೇಟ್ ಆಗುತ್ತೆ. ಹಾಗಂತ ಹೆಂಡ್ತಿರೋ ದೊಡ್ಡದಾಗ ಖ್ಯಾತೆ ತೆಗೆದು ಬಿಡೋದ? ಒಂದ್ ಇಂಪಾರ್ಟೆಂಟ್ ಕೇಸ್ ಇತ್ತು ಕಣ, ಬರದ್ ಲೇಟ್ ಆಯ್ತಪ್ಪ. ಸುಖಾನಮ್ಮ ಬಂದ್ ಹೇಳ್ದ ಕಣ, ಗುಂಡಣ್ಣನ ಮೇಲೆ ಮಾರಾಮಾರಿ ಆಗ್ತಿದೆ, ಗುಂಡಣ್ಣನ ತಲೆ ಹೋದ್ರು ಆಶ್ಚರ್ಯ ಪಡ್ಬೇಕಾಗಿದ್ದಿಲ್ಲ ಅಂತ. ಅವ್ನು ಹೇಳಿದ್ ನಿಜ ಕಣ. ಸ್ವಾಮಿಗಳೇ ತಾವಿಲ್ಲಿ? ಜೈ ಸದ್ಗುರು ಸಾಯಿನಾಥ್, ಸತ್ಯಮೇವ ಜಯತೆ. ಸ್ವಾಮಿಗಳೇ ತಾವು ತಪ್ಪು ಮಾಡ್ರಲ್ಲ, ಜಯ ಸಿಕ್ತು. ಗುಂಡಣ್ಣ, ನೀವು ಲಾಯರ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ. ನನ್ನ ಕಷ್ಟನ ನೀವು ನಿವಾರಣೆ ಮಾಡಿದ್ದೀರಾ, ನನ್ನ ಮೇಲಿದ್ದ ವ್ರತ ಆರೋಪನ ನೀವು ತಳ್ಳಿ ಹಾಕಿದ್ದೀರಾ. ನಿಮಗೆ ನಾನು ಸಹಾಯ ಮಾಡ್ತೀನಿ, ನಿಮ್ಮ ಸಂಸಾರದಲ್ಲಿ ನಗು ಇರೋ ಹಾಗೆ ಮಾಡ್ತೀನಿ. ನಿಮಗೆ ಒಂದು ಕಲ್ಸಕ್ರೆಯನ್ನ ಕೊಡ್ತೀನಿ, ಅದನ್ನ ಅವಳಿಗೆ ತಿನ್ನೋ ಅನ್ನದಲ್ಲೋ ಕುಡಿಯೋ ನೀರಲ್ಲೋ ಬೆರೆಸ್ಕೊಡಿ. ಆಮೇಲೆ ಏನಾಗತ್ತೆ ಅಂತ ನೋಡಿ. ತಗೋ ಕಲ್ಸಕ್ರೆ. ಏನಕ್ಕ? ತಗೋ ಲೈಟ್ ಕಂಬ ಕೊಡು. ನೀನೇ ಕೊಡು. ಹೇಳ್ದಷ್ಟು ಮಾಡ. ಭಾವನ್ ಮೇಲಿನ ಕೋಪ ಕಮ್ಮಿ ಆಗಿಲ್ವಾ? ನಾನ್ ಮುಖ ನೋಡಲ್ಲ ಅಂದ್ರೆ ನೋಡಲ್ಲ. ಅಕಸ್ಮಾತ್ ಭಾವನ ಎದುರುಗಡೆ ಬಂದ್ರೆ ಕಣ್ ಮುಚ್ಕೋತೀನಿ. ಭಾವ ಅಲ್ಲಿಡವ. ಇದೀರಾ? ಯಾರೀ ಅದು? ಏನಾಗಿದೆ ಇವ್ರಿಗೆ? ದಿನಕ್ಕೊಂದೊಂದು ಅವತಾರದಲ್ಲಿ ಬರ್ತಾರಲ್ಲ. ಏನ್ರಿ ಇದು ನಿಮ್ಮ ಅವತಾರ? ದಿನಕ್ಕೊಂದೊಂದರ ನಾಟಕ ಆಡ್ತೀರಾ? ಈ ಚಡ್ಡಿ ಹಾಕೊಳ್ಳೋಕ್ ನಿಮ್ ನಾಚಿಕೆ ಆಗ್ಲಿಲ್ವಾ? ವಾ, ಯಾವ ಬಟ್ಟೆ ಆದ್ರಂತೆ ಹಾಕೊಳ್ಳೋದು ಮುಖ್ಯ ಅಲ್ವಾ? ಸರಿ ಸರಿ, ಇನ್ ಮುಂದೆ ಹೀಗೆಲ್ಲ ಇರ್ಬೇಡಿ, ನೆಟ್ಟಗಿರಿ ಆಯ್ತಾ? ಆಯ್ತು. ಕುತ್ಕೊಳ್ಳಿ, ತಿಂಡಿ ಮಾಡ್ಕೊಂಡ್ ಬರ್ತೀನಿ. ವಾ, ಬೇಟೆ ಮಂದಿನೂ ಬದಲಾಗ್ಬಿಟ್ರು. ಅದೇ ಹೊರಗಡೆ ನೋಡ್ತೀರಿ, ನೇರವಾಗಿ ನೋಡಿ. ನಿಮ್ನ ಮಾತಾಡ್ಸಕ್ ಯಾಕೋ ನನ್ಗೊಂಥರ ಸಂಕೋಚ ಆಗ್ತಾ ಇದೆ. ವಾ, ನಂತವ ಸಂಕೋಚ ಗಿಂಕೋಚ ಏನು ಬೇಡ, ಏನಾದ್ರು ಇದ್ರೆ ನೇರವಾಗಿ ಮಾತಾಡಿ. ರೀ, ಇನ್ ಮುಂದೆ ನೀವ್ ಯಾವತ್ತೂ ನನ್ ಜೊತೆ ಜಗಳ ಆಡ್ಬಾರ್ದು. ಆಡಕ್ಕಿಲ್ಲ. ನಾವಿಬ್ರು ಏಕಾಂತದಲ್ಲಿ ಕುತ್ಕೊಂಡ್ ಮಾತಾಡಿ ತುಂಬಾ ದಿನ ಆಯ್ತು. ಬನ್ನಿ ರೂಮಲ್ಲಿ ಕುತ್ಕೊಂಡ್ ಮಾತಾಡೋಣ. ಕೊನೆಯಲ್ಲಿ ಕೂತು ತಿಂಡಿ ತಿಂತಾ ಇರ್ತೀನಿ, ನೀವು ಒಂದ್ ಲೋಟ ಬಿಸಿ ಬಿಸಿ ಹಾಲು ತಕೊಂಡ್ಬನ್ನಿ, ನಾನು ಯಾರಿಗೂ ಹೇಳಕ್ಕಿಲ್ಲ. ಗೋವಿಂದ ಗೋವಿಂದ. ಏನೇ ಮಾಡ್ತಿದ್ಯಾ? ಅವ್ರು ನಿಮ್ ಭಾವ ಕಣೆ. ಅಕ್ಕ, ಅವ್ರು ನಮ್ ಭಾವ ಅಲ್ಲ, ಹಳ್ಳಿಯಿಂದ ಬಂದಿರೋ ಕ್ಲೈಂಟು. ಹಳ್ಳಿಯವ್ರಲ್ಲ, ಹಳ್ಳಿಯವ್ರ ತರ ವೇಷ ಹಾಕೊಂಡಿರೋ ನಿಮ್ ಭಾವ. ಅಕ್ಕ, ನಿಮ್ಗೆ ಯಾಕೋ ಅತಿ ಆಯ್ತು ಕಣೆ. ಸ್ವಾಮಿಗಳೇ, ನೀವು ಕೊಟ್ಟ ಕಲ್ಸಕ್ರೆನ ನನ್ನ ಹೆಂಡತಿ ತಿಂದಾಗಿಂದ ನೋಡದ ಗಂಡಸನ್ನೆಲ್ಲ ಗುಂಡಣ್ಣ ಗುಂಡಣ್ಣ ಅಂತ ಹಿಡ್ಕೊಂಡ್ಬಿಡ್ತಾಳೆ. ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ಲಿ ಅಂತ ನಾನು ಅನ್ಕೊಟ್ಟೆ. ಅಲ್ಲ ರೀ ಸ್ವಾಮಿ, ಇವನ್ ಹೆಂಡತಿ ನನ್ನ ನೋಡಿದ್ರು ಗುಂಡಣ್ಣ ಅಂತಾರೆ, ಹೀಗಾದ್ರೆ ಹೇಗೆ ಅಂತ? ನಾನು ನಿಮ್ಗೆ ಕುಂಕುಮ ಕೊಡ್ತೀನಿ, ಅದನ್ನ ಅವಳ ಹಣೆಗೆ ಹಚ್ಚಿ ಎಲ್ಲ ಸರಿ ಹೋಗುತ್ತೆ. ಸತ್ಯಮೇವ ಜಯ. ನೀಗ್ಸಿದ್ರಿ ನನ್ನ ಕೊರತೆ. ಆರಾಮಲ್ಲಿ ಏನ್ರಿ? ಒಂದ್ ನಿಮಿಷ ರಮ್ಮ. ಏನ್ರಿ ಇದೆಲ್ಲ? ದೇವಸ್ಥಾನಕ್ಕೆ ಹೋಗಿದ್ನಮ್ಮ, ಹಾಗೆ ಕುಂಕುಮ ತಗೊಂಬಂದೆ. ಅವ್ರು ಯಾರು ಹೇಳಿ? ಪರಮೇಶ್ವರ್ ಅವರು. ಅಕ್ಕ, ನೋಡ್ದವ್ರನ್ನೆಲ್ಲ ನಮ್ ಭಾವ ಅಂತಿದೆ, ಅದಕ್ಕೆ ಕೇಳಿದ್ದು. ಹೌದಾ? ಹೌದು. ಇಷ್ಟಕ್ಕೂ ನಮ್ ಭಾವ ಅಂತ ಯಾರೋ ಹಳ್ಳಿಯವ್ರನ್ನ ರೂಮಲ್ಲಿ ಕೂಡ ಹಾಕಿದ್ಯಾ? ಗೋವಿಂದ, ಹೌದೇನ್ರಿ? ಏನಮ್ಮಿ ಹಾಲ್ ತತ್ತಿ ಅಂದ್ಬಿಟ್ಟು ಇಷ್ಟೊತ್ತಾಗ ಕಾಯಿಸೋದು? ನೀವು ಇವರಿಗೆ ವಿಚ್ಛೇದನ ಕೊಟ್ಟಾದ್ರೂ ಸರಿ, ನಮ್ ಜೊತೆ ಬರ್ಲೇಬೇಕು.